ಎಷ್ಟು ದುಡ್ಡು ಖರ್ಚು ಮಾಡಿದ್ರೇನು, ಎಷ್ಟು ಐ ಡ್ರಾಪ್ಸ್ ತಂದಾಕಿದ್ರೆ ಏನು, ಆ ದೃಷ್ಟಿ ಗೊಂಬೆಗೆ ಕಣ್ ಬರ್ಬೇಕಲ್ಲ, ಬರಲ್ಲ. ಅದು ನಿಜನೇ. ಮೇಡಮರೇ, ಇನ್ನೊಂದು ವಿಷಯ ಗಮನಿಸಿದೀರಾ? ಅತ್ತೆಯವರು ಊರಲ್ಲಿರೋ ತನಕ ಅರ್ಜುನ್ ಸೇವಂತಿ ಜೊತೆ ಮಾತಾಡದೇ ಇರೋ ನಮ್ಮ ಭಾವ ಅಂದ್ರೆ ನಿಮ್ಮ ಅಣ್ಣ ಸೋಕಾಳ್ ಪ್ರತಾಪ ಸಿಂಹ ಅವರು ಈಗ ಸೇವಂತಿಗೆ ದೃಷ್ಟಿ ಪಡಿಸೋದಕ್ಕೆ ಫಾರಿನ್ ಕಳ್ಸೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು. ಕಣ್ಣು ಚೆನ್ನಾಗಿದ್ರೆ ತಾನೇ ದೃಷ್ಟಿ ಬರೋದು. ಕಣ್ಣೇ ಹಾಳಾಗ್ ಹೋದ್ರೆ ಆ ದೇವ್ರೆ ಎದುರಿಗೆ ಬಂದ್ರು ಅವಳು ನೋಡಕ್ಕಾಗಲ್ಲ. ಹೇಗೆ? ಏನು ಹೇಳ್ತಿದ್ಯಾ ಅನು? ಏನೋ ದೊಡ್ಡ ಪ್ಲಾನ್ ಮಾಡೋಗಿದೆ. ಹೌದು, ದಿನಕ್ಕೆರಡು ಸಾರಿ ಆ ಐ ಡ್ರಾಪ್ನ ಅವಳ ಕಣ್ಣಿಗೆ ಹಾಕ್ಬೇಕು ಅಂತ ಅರ್ಜುನ್ ಮಾವ ಹೇಳ್ತಿದ್ರಲ್ವಾ? ಹಾ ಹೌದು. ಆ ಐ ಡ್ರಾಪ್ಸ್ನ ಇಟ್ಕೊಂಡು ಅವಳ ಕಣ್ಗಳನ್ನೇ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ಬಿಟ್ರೆ ಅನು, ಅಲ್ಲ, ಇದನ್ನೆಲ್ಲ ಹೇಗ್ ಮಾಡ್ತೀಯಾ? ಹೇಳಲ್ಲ. ನೋಡಿ, ನಿಮ್ ಕಣ್ಣಾರೆ ನೀವೇ ನೋಡಿ. ಅವಳ ಕಣ್ಣು ಹೋಗೋದನ್ನ ನಿಮ್ ಕಣ್ಣಾರೆ ಖುಷಿಯಾಗಿ ನೋಡಿ ಸಂತೋಷ ಪಡಿ. ಬನ್ನಿ ಮೇಡಮ್, ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ. ನಮ್ಮನ್ನ ನೋಡಿದ್ರೆ ತಪ್ಪು ಮಾಡಿದವರು ಭಯ ಪಡ್ತಾರೆ. ನೀನ್ ಯಾಕೆ ಭಯ ಪಡ್ತಿದ್ಯಾ? ಮನೇಲೇನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಮೇಡಮ್. ದಿಢೀರಂತ ನೀವು ಪ್ರತ್ಯಕ್ಷ ಆಗ್ಬಿಟ್ರಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯ್ತಷ್ಟೇ. ಶಾಂತಮೂರ್ತಿಗಳ ಬಗ್ಗೆ, ಬಯ್ಯ ಗಣೇಶ್ ಕೊಲೆ ಕೇಸಿನ ಬಗ್ಗೆ ನಿನ್ನನ್ನು ವಿಚಾರಿಸಿದಾಗ ನಮ್ಗೆ ಯಾವ ಪ್ರಯೋಜನನೂ ಆಗ್ಲಿಲ್ಲ. ಹೇಗಿದ್ರು ನೀನು ಸೇವಂತಿ ಇಬ್ರು ಒಂದೇ ಆಶ್ರಮದಲ್ಲಿ ಬೆಳೆದವರಲ್ವಾ? ಹಾಗಾಗಿ ಸೇವಂತಿನ ವಿಚಾರಣೆ ಮಾಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು ಅಂತ ಬಂದೆ. ಇಲ್ಲ ಮೇಡಮ್, ಅದ್ರ ಬಗ್ಗೆ ಡೋಂಟ್ ವರಿ. ಅದ್ರ ಬಗ್ಗೆ ನೀನೇನು ಹೇಳ್ಬೇಡ. ನಾನ್ ನಿನ್ನನ್ನು ವಿಚಾರಿಸಕ್ಕೂ ಬಂದಿಲ್ಲ. ಸೇವಂತಿ ಎಲ್ಲಿದ್ದಾಳೆ? ಅವಳು ಮೇಲ್ ರೂಮಲ್ಲಿದ್ದಾಳೆ ಮೇಡಮ್. ಓಕೆ, ಥ್ಯಾಂಕ್ ಯು. ಬಯ್ಯ ಗಣೇಶ್ ವಿಚಾರವಾಗಿ ಸೇವಂತಿನ ಏನ್ ವಿಚಾರಿಸಬಹುದು? ಇವ್ರು ಯಾಕೆ ಇಲ್ಲಿ ಬರ್ತಿದ್ದಾರೆ? ಯಾರು? ಯಾರದು? ಅರ್ಜುನ್ ಸರ್, ಯಾರೋ ಬಂದಿದ್ದಾರೆ ನೋಡಿ. ಸೇವಂತಿ, ನಾನು ಇನ್ಸ್ಪೆಕ್ಟರ್ ಭೈರವಿ. ಅಯ್ಯೋ ಮೇಡಮ್, ನೀವಾ? ಬನ್ನಿ. ನಾನಿಲ್ಲಿದ್ದೀನಿ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ. ನಿಮ್ ಕಣ್ಣಿಗೇನಾಯ್ತು? ಅದು ಮೇಡಮ್, ಅದೊಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟಾ? ಹಾ, ದೇವ್ರ ಮನೇಲಿ ಇವಳು ಪೂಜೆ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಬೆಲ್ ಇರುತ್ತಲ್ಲ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ. ಇವಳು ದೃಷ್ಟಿ ಹೋಗಿದೆ. ಹೌದು ಮೇಡಮ್. ಅವತ್ತೇನಾಯ್ತು ಅಂದ್ರೆ,
ಈ ಥರ ಆಯ್ತು ಮೇಡಮ್. ನೀವ್ ಹೇಳೋದನ್ನ ಕೇಳ್ತಾ ಇದ್ರೆ ಸಿಡ್ದಿದ್ದು ದೇವ್ರ ಮನೆ ಬೆಲ್ಲಲ್ಲ, ಬಾಂಬ್ ಅನಿಸ್ತಾ ಇದೆ. ಸೇವಂತಿ, ನೀನ್ ಸ್ವಿಚ್ ಹಾಕಕ್ ಹೋದಾಗ ಶಾಕ್ ಹೊಡೆದಾಗೆ ಏನಾದ್ರೂ ಫೀಲ್ ಆಯ್ತಾ? ಇಲ್ಲ ಮೇಡಮ್, ಆ ಥರ ಶಾಕ್ ಏನೂ ಹೊಡಿಲಿಲ್ಲ. ಸ್ವಿಚ್ ಹಾಕಿದ ನೆಕ್ಸ್ಟ್ ಸೆಕೆಂಡೇ ಬ್ಲಾಸ್ಟ್ ಆಗೋಯ್ತು. ಅರ್ಜುನ್, ಬ್ಲಾಸ್ಟ್ ಆದ್ಮೇಲೆ ಮನೇಲಿ ಏನಾದ್ರೂ ಪವರ್ ಕಟ್ ಆಯ್ತಾ? ಇಲ್ಲ ಮೇಡಮ್. ಸಮಥಿಂಗ್ ಇಸ್ ರಾಂಗ್. ಶಾಕು ಹೊಡೆದಿಲ್ಲ, ಪವರ್ ಕಟ್ಟೂ ಆಗಿಲ್ಲ. ಸೇವಂತಿ ಮಾತ್ರ ಹೊರಗೆ ಬಿದ್ದಿದ್ದಾಳೆ. ಈ ವಿಷಯ ನೀವು ಪೊಲೀಸ್ನವ್ರಿಗೆ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ಸಾರಿ ಮೇಡಮ್, ಆ ಟೈಮಲ್ಲಿ ನನಗೆ ನನ್ನ ಹೆಂಡತಿನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿತ್ತು. ಬೇರೇನು ತಲೆಗೆ ಬರಲಿಲ್ಲ ನನಗೆ. ಬಟ್ ನನಗೆ ಆಗ ನಿಮ್ಮ ಥರನೇ ಅನಿಸಿತ್ತು, ಸಮಥಿಂಗ್ ಇಸ್ ರಾಂಗ್ ಹಿಯರ್ ಅಂತ. ಅದಕ್ಕೆ ಒಂದೊಂದಾಗೆ ಪತ್ತೆ ಹಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅದನ್ನಂತೂ ಕಂಡು ಹಿಡಿದೇ ಹಿಡ್ತೀನಿ ಮೇಡಮ್. ಓಕೆ. ಆಕ್ಚುಲಿ ಭಯ್ಯ ಗಣೇಶ್ ಕೊಲೆ ಕೇಸ್ನ ವಿಷಯವಾಗಿ ಸೇವಂತಿನ ವಿಚಾರಣೆ ಮಾಡೋಣ ಅಂತ ಬಂದೆ. ಬಟ್ ಇವಳ ಸ್ಥಿತಿ ನೋಡಿದ್ಮೇಲೆ ವಿಚಾರಣೆ ಮಾಡೋಕ್ ಮನ್ಸೇ ಬರ್ತಾ ಇಲ್ಲ. ಅಯ್ಯೋ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಕಣ್ಣೊಳಗೆ ವಾಪಸ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ಧಾರಾಳವಾಗಿ ವಿಚಾರಿಸಬಹುದು. ಓಕೆ, ಥ್ಯಾಂಕ್ ಯು. ಸೇವಂತಿ, ಭಯ್ಯ ಗಣೇಶ್ ಕೊಲೆಯಾದ ರಾತ್ರಿ ಶಾಂತಮೂರ್ತಿಗಳು ಆಶ್ರಮದಲ್ಲಿ ಇರ್ಲಿಲ್ವಾ? ಇದ್ರು ಮೇಡಮ್, ನನ್ನ ಜೊತೆನೇ ಇದ್ರು. ಅವತ್ತಿನ ರಾತ್ರಿ ನಾವೆಲ್ಲ ಒಟ್ಟಿಗೆ ಖುಷಿಯಾಗಿ ಮಾತಾಡ್ತಾ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಪೊಲೀಸ್ನವ್ರು ಬಂದ್ರು. ಭಯ್ಯ ಗಣೇಶ್ ಬಾಡಿನ ಹೊರಗಡೆ ತೆಗೆದು ತಗೊಂಡು ಹೋಗ್ಬಿಟ್ರು. ಶಾಂತಮೂರ್ತಿ ಅಪ್ಪನೇ ಕೊಲೆ ಮಾಡಿದ್ದು ಅಂತ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅಲ್ಲಿ ಏನಾಯ್ತು ಅಂತ ನಮಗೆ ಅರ್ಥನೇ ಆಗ್ಲಿಲ್ಲ. ಭಯ್ಯ ಗಣೇಶ್ನ ಕೊಂದು ಆಶ್ರಮದಲ್ಲೇ ಹೂತಾಕಿದ್ರು ಅಂತ ಪೊಲೀಸ್ ರೆಕಾರ್ಡ್ಸ್ ಹೇಳ್ತಾ ಇದೆ. ಹಾಗಾದ್ರೆ ಕೊಂದಿದ್ಯಾರು, ಹೂತ್ ಹಾಕಿದ್ಯಾರು? ಕೊಂದಿದ್ಯಾರು, ಊತ ಹಾಕಿದ್ಯಾರು ಅನ್ನೋ ವಿಷಯ ಇವತ್ತಿನವರೆಗೂ ನಿಗೂಢವಾಗಿದೆ ಮೇಡಮ್. ನನಗೂ ಸರಿಯಾದ ಸಾಕ್ಷ್ಯಾಧಾರಗಳು ಸಿಗದೆ ಕೋರ್ಟಲ್ಲಿ ಶಾಂತಮೂರ್ತಿಗಳು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕಾಗ್ತಿಲ್ಲ. ನಿಮ್ ದಾರಿಲೇ ನಾನು ನಡೀತಾ ಇದ್ದೀನಿ ಅರ್ಜುನ್. ಶಾಂತಮೂರ್ತಿಗಳ ವಿರುದ್ಧ ಏನೇನ್ ಸಾಕ್ಷಿ ಆಧಾರಗಳಿದಾವೋ ಅದನ್ನೆಲ್ಲ ಯಾರೋ ಬೇಕು ಅಂತ ಕ್ರಿಯೇಟ್ ಮಾಡಿರೋದು ಅಂತ ನನಗ್ ಚೆನ್ನಾಗಿ ಗೊತ್ತು. ಈ ಕೇಸ್ನ ನಾನು ಕೈಗೆತ್ಕೋತಿದ್ದ ಹಾಗೆ ನನಗೆ ಬೇರೆ ಬೇರೆ ರೀತಿಲಿ ಪ್ರೆಷರ್ ಬರೋಕ್ ಶುರು ಆಯ್ತು. ಶಾಂತಮೂರ್ತಿಗಳನ್ನ ಭೇಟಿ ಮಾಡಬೇಕು ಅಂತ 2 ಸಲ ಹೊರಟ್ರು, 2 ಸಲನೂ ಮಿಸ್ ಆಯ್ತು.
ಮೊದಲನೇ ಸಲ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ರು. ಆಮೇಲೆ ನನ್ನ ಮೇಲೇನೆ ಫ್ಯಾನ್ ಬೀಳ್ಸಿ ನನ್ನನ್ನು ಸಾಯಿಸೋ ಪ್ರಯತ್ನ ಮಾಡಿದ್ರು. ಎರಡು ಸಲನೂ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡೆ ಶಾಂತಮೂರ್ತಿಗಳನ್ನ ನಾನು ಭೇಟಿ ಮಾಡೋದನ್ನ ತಡೆದಿದ್ದಾರೆ. ಎಷ್ಟು ಸಲ ತಡೀತಾರೆ ನಾನು ನೋಡೇ ಬಿಡ್ತೀನಿ. ಈ ಸಲ ನಮ್ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಳ್ದೇನೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಭೇಟಿ ಮಾಡಿ ಸತ್ಯ ಏನು ಅಂತ ಕಂಡು ಹಿಡಿತೀನಿ. ಭಯ್ಯ ಗಣೇಶ್ ಕೊಲೆ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವರೆಲ್ರಿಗೂ ತಕ್ಕ ಶಿಕ್ಷೆ ಕೊಡ್ಸೋವರೆಗೂ ನಾನು ಈ ಕೇಸಿಂದ ಹಿಂದೆ ಸರಿಯಲ್ಲ. ಹೌದು, ಅನು ಹೇಗೆ ಸೇವಂತಿ? ಅನು ಹೇಗೆ ಅಂದ್ರೆ ನೀವು ಕೇಳ್ತಿರೋದು ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ಈ ಭಯ್ಯ ಗಣೇಶ್ ಕೊಲೆ ಕೇಸ್ನಲ್ಲಿ ಅನು ಮುಖ್ಯವಾದ ಸಾಕ್ಷಿ. ಈ ವಿಷಯ ಅರ್ಜುನ್ ಅವ್ರಿಗೂ ಚೆನ್ನಾಗಿ ಗೊತ್ತು. ಶಾಂತಮೂರ್ತಿ ಅವರು ಅರೆಸ್ಟ್ ಆಗಿ ಆಶ್ರಮ ಸೀಲ್ ಆಗೋವರೆಗೂ ಅವಳು ಯಾರ ಮಗಳು ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹೇಗೆ ದಿಢೀರಂತ ಅವಳಿಗೆ ಆಧಾರಗಳು ಸಿಕ್ಬಿಡ್ತು? ಚಂದ್ರಕಾಂತೆ ಅವಳ ತಂದೆ ಅಂತ ಅವಳಿಗೆ ಗೊತ್ತಾಗಿದ್ದು ಹೇಗೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಶಾಂತಮೂರ್ತಿ ಅಪ್ಪನ್ಗೆ ಏನೂ ಆಗ್ಬಾರ್ದು, ಅವರು ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಬೇಕು ಅಂತ ನಾನು ಕಂಡು ದೇವರಲ್ಲಿ ಹರಕೆ ಹೊತ್ತಿದ್ದೆ. ಅದೇ ಟೈಮಲ್ಲಿ ಹೌದು, ನಾನೇ ಚಂದ್ರಕಾಂತ್ ಅವ್ರ ಮಗಳು ಅನ್ನೋದಕ್ಕೆ ಅವಳು ಏನೇನು ಆಧಾರಗಳು ತಂದಿದ್ಲು? ಮೇಡಮ್, ಅವಳು ಚಿಕ್ಕ ವಯಸ್ಸಲ್ಲಿ ಹಾಕೊಳ್ತಿದ್ದ ಬಟ್ಟೆ, ಫೋಟೋ, ಚೈನು ಇದೆಲ್ಲದನ್ನು ಶಾಂತಮೂರ್ತಿ ಅಪ್ಪ ಎತ್ತಿಟ್ಟಿದ್ರು. ಹಾಗಾದ್ರೆ ನಿನಗೆ ಸಂಬಂಧಪಟ್ಟ ಆಧಾರಗಳನ್ನು ಅವ್ರು ಇಟ್ಟಿರ್ಬೋದು ಅಲ್ವಾ? ಹೌದು, ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟಿದ್ದೀನಿ ಅಂತ ಶಾಂತಮೂರ್ತಿಗಳೇ ಹೇಳಿದ್ರು. ಅದನ್ನ ಚೆಕ್ ಮಾಡೋದಕ್ಕೆ ಆಶ್ರಮಕ್ಕೆ ಹೋದಾಗ ಅಲ್ಲಿ ನಮಗೆ ಯಾವ ಪೆಟ್ಟಿಗೆನೂ ಸಿಗ್ಲಿಲ್ಲ. ಆದ್ರೆ ಕತ್ಲಲ್ಲಿ ನಮಗೊಂದು ಫೋಟೋ ಸಿಕ್ತು. ಆ ಫೋಟೋನ ತಂದು ಮನೇಲಿ ಇಟ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಅದನ್ನ ನೋಡೋಷ್ಟರಲ್ಲಿ ಯಾರೋ ಅದನ್ನ ಸುಟ್ಟು ಹಾಕಿದ್ರು. ಸುಟ್ಟು ಹಾಕಿದ್ರಾ? ಹೌದು ಮೇಡಮ್. ಅರ್ಜುನ್, ನೀವ್ ಹೇಳೋದನ್ನ ಕೇಳ್ತಾ ಇದ್ರೆ ಅಲ್ಲೇನೋ ದೊಡ್ಡ ತಪ್ಪು ನಡೆದು ಹೋಗಿದೆ ಅನ್ನಿಸ್ತಾ ಇದೆ. ಏನೂ ಗೊತ್ತಿಲ್ಲದೆ ಇರೋ ಅನುಗೆ ಆಧಾರಗಳು ಸಿಕ್ಕಿದೆ ಅಂದ್ಮೇಲೆ ಆಧಾರಗಳನ್ನೇ ಹುಡ್ಕೊಂಡು ಹೋಗಿರೋ ನಿಮ್ಗೆ ಅದ್ ಸಿಕ್ಕಿಲ್ಲ. ಅನು ತಗೊಂಡ್ ಬಂದ ಆಧಾರಗಳು ಸೇವಂತಿದೆ ಯಾಕಾಗಿರ್ಬಾರ್ದು? ಇಲ್ಲ ಮೇಡಮ್, ಶಾಂತಮೂರ್ತಿ ಅಪ್ಪನೇ ಇದೆಲ್ಲ ಅನ್ನೋದು ಅಂತ ಹೇಳಿದ್ದಾರೆ. ವಿನಾಕಾರಣ ನಾವು ಅನುಮಾನ ಪಡೋದು ತಪ್ಪಾಗುತ್ತೆ. ಓಕೆ. ನಿನಗ್ ಸಂಬಂಧಪಟ್ಟ ಆಧಾರಗಳು ಏನಾದ್ರೂ ಸಿಗುತ್ತೆ ಅನ್ನೋದಾದ್ರೆ ನೀನ್ ಆಶ್ರಮಕ್ಕೆ ಹೋಗ್ತೀಯಾ? ಆಶ್ರಮನ ಸೀಲ್ ಮಾಡಿದಾರಲ್ಲ ಮೇಡಮ್, ಅಲ್ಲಿಗೆ ಹೋದ್ರೆ ಇಲ್ಲೀಗಲ್ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಓಕೆ, ನಾನೊಂದು ಕೆಲಸ ಮಾಡ್ತೀನಿ. ಭಯ್ಯ ಗಣೇಶ್ ಕೊಲೆ ಕೇಸ್ನಲ್ಲಿ ಆಶ್ರಮನ ಸರ್ಚ್ ಮಾಡಬೇಕು ಅಂತ ಕೋರ್ಟಿಂದ ಪರ್ಮಿಷನ್ ತರ್ತೀನಿ. ಆಗ ಸೇವಂತಿಗೆ ಸಂಬಂಧಪಟ್ಟ ಆಧಾರಗಳೇನಾದ್ರೂ ಸಿಗುತ್ತಾ ಅಂತ ನೋಡೋಣ. ಸೇವಂತಿ ಫೋಟೋ ಸುಟ್ಟು ಹೋಗಿದ್ದಕ್ಕೂ, ದೇವರ ಮನೆಯಲ್ಲಿ ಬಾಂಬ್ ಸಿಡ್ದಿದ್ದಕ್ಕೂ, ನಾನು ಶಾಂತಮೂರ್ತಿ ಅವ್ರನ್ನ ಭೇಟಿ ಮಾಡೋದನ್ನ ತಡೀತಾ ಇರೋದಕ್ಕೂ
ಏನೋ ಸಂಬಂಧ ಇದೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಮೊದಲು ನಾನು ಶಾಂತಮೂರ್ತಿಗಳನ್ನ ಭೇಟಿ ಮಾಡ್ತೀನಿ. ಆಮೇಲೆ ಆಶ್ರಮನ ಸರ್ಚ್ ಮಾಡೋದಕ್ಕೆ ಪರ್ಮಿಷನ್ ತಗೋತೀನಿ. ಟೇಕ್ ಕೇರ್ ಸೇವಂತಿ, ನಾನೇನು ಬರ್ತೀನಿ. ಬಾಯ್. ಸೇವಂತಿ, ಅನು ಹೋಗಾಯ್ತು. ಕುರುಡಿ ತರ ನನ್ ಮುಂದೆ ನಡ್ಸೋ ಅಗತ್ಯ ಇಲ್ಲ. ಮೇಡಮ್, ಅದು ನಾನಿಲ್ಲಿ ಬರ್ತಿದ್ದ ಹಾಗೆ ಅನುನು ಬಂದ್ಲು. ಅವಳನ್ನ ನೋಡಿ ನೀನ್ ಶಾಕ್ ಆಗಿದ್ದನ್ನ ನಾನ್ ಗಮನಿಸ್ದೆ. ಆಗ್ಲೇ ನಿನ್ ಕಣ್ ಕಾಣಿಸುತ್ತೆ ಅಂತ, ಜೊತೆಗೆ ಈ ನಾಟಕ ಯಾಕೆ ಅಂತನೂ ಗೊತ್ತಾಯ್ತು. ದೇವ್ರ ಮನೇಲಿ ಬಾಂಬ್ ಬಿಟ್ಟಿದ್ ಯಾರು ಅಂತ ಕಂಡು ಹಿಡಿಯೋಕೆ ಈ ನಾಟಕ, ರೈಟ್? ಯಾರು ಅಂತ ಗೊತ್ತಾದ್ರೆ ನನ್ಗೂ ಇನ್ಫಾರ್ಮ್ ಮಾಡಿ. ಶೋರ್ ಮೇಡಮ್. ಸೇವಂತಿನ ಹುಷಾರಾಗಿ ನೋಡ್ಕೊಳ್ಳಿ. ಬರ್ತೀನಿ. ಬಾಯ್. ಬಾಯ್. ಊಟ ಮಾಡ್ದಲ್ಲ ಯಾಕಯ್ಯ ಹಿಂಗ್ ಕುಂತಿದೀಯಾ? ನಿನಗೆ ಸ್ಪೆಷಲ್ ಆಗಿ ಸ್ಟಾರ್ ಹೋಟ್ಲಿಂದ ತಂದ್ಕೊಡ್ಬೇಕಾ? ನೀನಿಲ್ಲಿರೋವರೆಗೂ ನಿನಗಿದೇ ಊಟ. ಬೇಕಾದ್ರೆ ತಿನ್ನೋ, ಇಲ್ಲಾಂದ್ರೆ ಸಾಯಿ. ನನಗೆ ಬದುಕೋ ಆಸೆ ಇಲ್ಲಪ್ಪ. ಯಾರಿಗೆ ಬದುಕೋ ಆಸೆ ಇದೆಯೋ ಅವ್ರಿಗೆ ಇದನ್ನ ತಗೊಂಡೋಗಿ ಕೊಡು. ಇದಕ್ಕೇನ್ ಕಡಿಮೆ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ರೀತಿ ನೀತಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು. ತಪ್ಪು ಮಾಡಿದ್ರೆ ಹೊಂದ್ಕೊಂಡು ಹೋಗ್ತಾ ಇದ್ದೆ. ನೀನ್ ತಪ್ಪು ಮಾಡ್ಲಿಲ್ಲ, ಆದ್ರೂ ನಿನಗೆ ತಂದು ಕೂಡ ಹಾಕಿದಾರಲ್ಲ. ನಿನ್ನ ಹತ್ರ ಮಾತಾಡಕ್ಕಾಗಲ್ಲ. ಯಾರೋ ನಿನ್ನ ನೋಡಕ್ ಬಂದಿದ್ದಾರೆ, ಎದ್ ಬಾ. ನಾನು ಯಾರನ್ನೂ ನೋಡಲ್ಲ, ಹೋಗು. ನೀನು ನೋಡಕ್ಕಂತಾನೆ ಸಾಹೇಬ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಬಂದಿದ್ದಾರೆ, ಬಾರಯ್ಯ. ಯಾರ ಹತ್ರನಾದ್ರೂ ಪರ್ಮಿಷನ್ ತಗೊಂಡ್ಬರ್ಲಿ, ನಾ ಬರಲ್ಲ. ಬಾಯಿ ಮುಚ್ಕೊಂಡ್ ಬಾರಯ್ಯ. ಸಾಹೇಬ್ರು ಬಂದ್ರೆ ಕಷ್ಟ ಆಗುತ್ತೆ. ಎದ್ ಬಾರಯ್ಯ, ಎದಳು. ಬರ್ತೀನಿ. ನೀನಾ ಅಮಾಯಕರನ್ನ ಹೆದರ್ಸಿ ಬೆದರ್ಸಿ ಅವ್ರ ಹತ್ರ ಜಾಗ ಕಿತ್ಕೊಳ್ಳೋ ನಿನಗೆ ನನ್ನ ಹತ್ರ ಏನ್ ಕೆಲ್ಸ? ಓಹೋ, ಜೈಲಿನ ಜಾಗದ ಮೇಲೂ ನಿನ್ನ ಕಾಕ ದೃಷ್ಟಿ ಬಿದ್ದು ಕಿತ್ಕೊಳಕ್ ಬಂದ್ಯಾ? ಪರವಾಗಿಲ್ವೇ, ಜೈಲಲ್ಲಿ ಕೊಳಿತಾ ಬಿದ್ದಿದ್ರು ಹಳಿದನ್ ಯಾವ್ದು ಮರ್ತಿಲ್ಲ ನೀನು. ಆ ದೇವ್ರು ಮರೆತರು ನಿನ್ನಂತ ದ್ರೋಹಿಗಳನ್ನ ಹೇಗ್ ಮರೆಯೋಕ್ ಸಾಧ್ಯ? ಯಾಕ್ ಬಂದೆ ಹೇಳು? ನಿನ್ನ ನೋಡಕ್ಕೆ ನಾನ್ ಬರ್ಲಿಲ್ಲ. ನೀನಾ? ಓಹೋ, ಏನ್ ಆಶ್ಚರ್ಯ! ಪ್ರಿಯಾ ನನ್ನನ್ನು ಹುಡುಕೊಂಡ್ಬಂದ್ಬಿಟ್ಟಿದ್ದಾಳೆ. ನಾನೀಗ ಪ್ರಿಯ ಅಲ್ಲ, ಅನು. ಹೆಸರು ಬದಲಾದ ಮಾತ್ರಕ್ಕೆ ವ್ಯಕ್ತಿ ಆಗ್ಲಿ ಅವರಲ್ಲಿರೋ ವ್ಯಕ್ತಿತ್ವ ಆಗ್ಲಿ ಬದಲಾಗುತ್ತಾ? ನೀನ್ ಯಾವತ್ತೂ ಸೇವಂತಿ ಆಗಕ್ ಸಾಧ್ಯ ಇಲ್ಲ. ಆಶ್ರಮದಲ್ಲಿದ್ದಾಗ ನೀನ್ ನನ್ನ ಅಪ್ಪ ಅಂತ ಕರೀತಿದ್ದೆ. ಈಗ ಕೋಟ್ಯಾಧಿಪತಿ ಚಂದ್ರಕಾಂತನ್ನ ಅಪ್ಪ ಅಂತ ಕರೀತಿದೀಯ. ನೀನ್ ಅಪ್ಪ ಅಂತ ಕರೆದ ಮಾತ್ರಕ್ಕೆ ಅವರು ನಿನ್ನನ್ನು ಹೆತ್ತವರಾಗಕ್ ಸಾಧ್ಯ ಇಲ್ಲ. ಅದು ನಿನಗ್ ಗೊತ್ತು, ಆದ್ರೆ ಈ ಪ್ರಪಂಚಕ್ಕೆ ತಿಳಿದಿಲ್ವಲ್ಲ. ತಿಳಿಸ್ತೀನಿ. ಇಡೀ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಕೂಗಿ ಕೂಗಿ ತಿಳಿಸ್ತೀನಿ. ಅದಕ್ ನಾವು ಅವಕಾಶನೇ ಕೊಡಲ್ವಲ್ಲ ಶಾಂತಮೂರ್ತಿ ಅವರೇ.
ನಾನು ಕಾಪಾಡ್ಕೊಂಡು ಬಂದಿದ್ದ ಸೇವಂತಿ ವಸ್ತುಗಳನ್ನ ಕತ್ಕೊಂಡೋಗಿ ಅವಳ ಹೆಸರಲ್ಲಿ ಜೀವನ ಮಾಡ್ತಿರೋ ನೀನು ಒಂದು ಹೆಣ್ಣ? ಛೇ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಏಯ್ ಶಾಂತಮೂರ್ತಿ, ಇದುವರೆಗೂ ಒಂದು ಇರುವೇನು ಸಾಯಿಸದೇ ಇರೋ ನಾನು ಇವತ್ತು ನಿನ್ನನ್ನು ಕೊಲೆ ಮಾಡಿದ್ರು ನನಗೆ ಪಾಪ ಬರಲ್ಲ ಅನ್ನಿಸ್ತಾ ಇದೆ. ಸೇವಂತಿ ಬದುಕನ್ನ ನೀನ್ ಕಿತ್ಕೊಂಡ್ರು. ದೇವರು ಅವಳನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಿದ್ದಾನೆ, ಅವಳನ್ನ ಚೆನ್ನಾಗೇ ಇಟ್ಟಿದ್ದಾನೆ. ಆದ್ರೆ ನೀನು ಎಲ್ಲಿ ನನ್ನ ಬಣ್ಣ ಬಯಲಾಗುತ್ತೋ, ಯಾವಾಗ ಜೈಲ್ ಪಾಲಾಗ್ತೀನೋ ಅಂತ ಭಯದಿಂದ ನಿತ್ಯ ಕೊರಗಿ ಸಾಯ್ತಾ ಇದ್ದೀಯ. ಇದು ಆ ದೇವ್ರು ಕೊಟ್ಟ ಶಿಕ್ಷೆ ನಿನಗೆ.